ಭಾಳ ಹೊತ್ತೇನು ಕರಿಬೇಕಾಗಿಲ್ಲ. ಇವನು ಭಾಳ ಟೈಮ್ ಬೇಕಾಗೋದಿಲ್ಲ ಇದಕ್ಕೆ ಸ್ವಲ್ಪ ಟೈಮ್ ಆದರೆ ಸಾಕು. ಎಣ್ಣೆ ಒಳಗೆ ಕರೆದು ತೆಗೆದು ಬಿಡ್ಬೋದು ನಾವು. ತೆಗೆದು ಭಾಳ ಕ್ರಿಸ್ಪಿ ಆಗ್ತಾವೆ. ನೋಡಿ ಹೇಗೆ ಕ್ರಿಸ್ಪಿ ಆಗ್ತಾವಂತ ತೋರಿಸ್ತೀನಿ ನಾನೀಗ. ಯಾವ ಥರ ಸೌಂಡ್ ಬರ್ತಾ ಇದೆ ಅಲ್ಲ, ಸೌಂಡ್ ಬರೋದ್ರಿಂದನೇ ಗೊತ್ತಾಗ್ತಿದೆ ನಿಮಗೆ ಏನಾಗಿದೆ ಅಂತ ರೊಟ್ಟಿ. ನಮ್ಮಲ್ಲಿ ಮಾಡಿದ ರೊಟ್ಟಿಗಳನ್ನು ಹಿಂಗೆ ಮಸಾಲೆ ರೊಟ್ಟಿನೂ ಮಾಡ್ಕೋಬೋದು ನೀವು. ಕಟಕ್ ರೊಟ್ಟಿ ಎಲ್ಲ ಥರದ ಪಲ್ಯ ಜೊತೆಗಳನ್ನು ತಿನ್ಬೋದು, ಜೊತೆಯಾಗಿಯೂ ತಿನ್ಬೋದು. ಇಲ್ಲಾಂದರೆ ನೀವೇನು ಮಾಡಬೇಕು, ಇಲ್ಲಾಂದರೆ ನೀವು ಮಸಾಲೆ ರೊಟ್ಟಿಯನ್ನು ಮಾಡಿ ಖಾರ ಪುಡಿ ಹಾಕಿಕೊಂಡು ಚಟ್ನಿ ಪುಡಿ ಖಾರ ಪುಡಿ ಅದ್ರ ಮೇಲೆ ಉದುರಿಸ್ಕೊಂಡು ನೀವೇನು ಮಾಡ್ಬೋದು, ಮಸಾಲೆ ರೊಟ್ಟಿಗಳನ್ನಾಗಿ ಮಾಡ್ಕೋಬೋದು.